ಸೊ ಗೈಸ್ ಇಲ್ಲೊಂದು ಮಿಂಟ್ರಿ ಬೇಕು ಅದ್ರ ಕಾಲ ಸುಮ್ಮನೆ ಹಿಡ್ಕೊಳಕ್ ಆಗ್ದಿರ ಲೈಟ್ ಕಂಬದ ವೈರ್ ಮೇಲೆ ಕೊಟ್ಟು ಶಾಕ್ ಹೊಡ್ಸ್ಕೊಂಡು ಕೆಳಗಡೆ ಬೀಳ್ತಾ ಇರುತ್ತೆ. ಬೆಂಗಳೆಲ್ಲ ಹಂಗೆ ಗೈಸ್ 7 ಮಿಂಟ್ರಿ ಕೊಡ್ತಾವು ರೋಡ್ ಅಲ್ಲಿ ಬಿಟ್ಟು ಎಲ್ಲಾ ಕಡೆ ಓಡಾಡ್ತಾ ಇರ್ತವೆ. ಅಷ್ಟ್ ಮೇಲ್ಗಡೆಯಿಂದ ಬೆದ್ರು ಇದು ಸಾಯ್ದಿರ ಅಳ್ತಾ ಇರುತ್ತೆ. ಅದನ್ನ ನೋಡಿ ಒಂದು ಗೋಲ್ಡನ್ ರಿಟ್ರೀವರ್ ಬಂದು ಎದರಿ ಹಾಕದ ಮೇಲೆ ಅಂತ ಬೈತಾ ಇರುತ್ತೆ. ಒಂದ್ ಕಡೆ ತಿನ್ಬೇಕಂತ ಆಸ್ತಾ ಇನ್ನೊಂದ್ ಕಡೆ ಬೇಕು ಮರಿ ಅಂತ ಕರುಣೆ. ಇಲ್ಲಿ ಪರವಾಗಿಲ್ಲ ಅಂತ ಒಂದ್ ಬಾಯಿ ಹಾಕಿ ಅದ್ರ ಎಗ್ಲ ಮೇಲೆ ಕೊಂಡಿಸ್ಕೊಂಡು ಎಲ್ಗೋ ಕರ್ಕೊಂಡು ಹೋಗುತ್ತೆ. ಎಲ್ಲಿ ಕರ್ಕೊಂಡು ಹೋಗುತ್ತೆ? ಹಾಸ್ಪಿಟಲ್ ಕರ್ಕೊಂಬರುತ್ತೆ. ಯಾವ ಹಾಸ್ಪಿಟಲ್ ಕರ್ಕೊಂಬರುತ್ತೆ? ವೆಟ್ ಕೇರ್ ಲೌಡ್ ಯಾವ್ದಾವ್ದು ಹಾಸ್ಪಿಟಲ್ ಕರ್ಕೊಂಬರುತ್ತೆ. ಕರ್ಕೊಂಬಂದಿ ಅದಕ್ಕೆ ಆಕ್ಸಿಜನ್ ಮಾಸ್ಕ್ ಹಾಕಿ ನಿಂಗೆ ಏನಾಗಲ್ಲ ನಾಯಿದ್ದೀನಿ ಅಂತ ಸಮಾಧಾನ ಮಾಡುತ್ತೆ. ಆಮೇಲೆ ಡಾಕ್ಟರ್ 7 ಮಿನಿಟ್ ಕೊಡ್ತು ಒಂದು ಬಿಲ್ ನಾಯಿಗೆ ತೋರ್ಸೋದು ನಮಗ್ ತೋರಿಸ್ತಾ ಇರ್ತಾನೆ. ಅದು ಏನಿದು ಖಾಲಿ ಬಿಲ್ಲು ಬಿಡಿ ಏನೋ ತೋರ್ಸ್ಬಿಟ್ಟು ನೋಡಪ್ಪ ನಿಮ್ ಬೇವರ್ಸಿ ಬೇಕನ್ನ ಉಳ್ಸಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನಾಯಿ ಆಯ್ಕಂತಿದವ್ರ ಹತ್ರ ಹಿಡ್ಕೊಂಡ್ ಇದಂಗಾಯ್ತು ಅಂತ ಹೊಡೆದೆ ಹಾಸ್ಪಿಟಲ್ ಇಂದ ಬಂದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ಅದಕ್ಕೊಂದು ಕನ್ಸ್ಟ್ರಕ್ಷನ್ ಸೈಟ್ ಕಾಣಿಸುತ್ತೆ. ಆ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಒಂದು ಮೂಟೆ ಹೊರ ಕೆಲಸ. ನನ್ ಚಪ್ರಿ ಫ್ರೆಂಡ್ 3 ವರ್ಷದಿಂದ ಬೇವರ್ಸಿ ತರ ಮೇಲೆ ಕುತ್ಕೊಂಡು ಅವ್ನಿಗೆ ಕೆಲಸ ಇಲ್ದಿರ ಇಲ್ಲಿ ನೋಡಿ ನಾಯಿ ಎಲ್ಲ ಮೂಟೆ ಹೊರ ಕೆಲಸ ಮಾಡ್ತೈತೆ. ನನ್ ಬೇವರ್ಸಿ ಫ್ರೆಂಡ್ ಒಂದ್ ಮಾತಾಡ್ಬೇಕು ಥೂ ನಿನ್ನ ವಿಡಿಯೋಲಿ ಹೆಂಗೋ ಮೂಟೆ ಎಲ್ಲ ಹೊರ್ಕೊಂಡು ಇಟ್ಕೆಲ್ಲ ಜೋಡಿಸಿ ಮನೆ ಕಡೆ ಇದೇನ್ ಜೋಡಿಸ್ತೈತಾ ಅಮ್ಮ ಆಟ ಆಡ್ತೈತಾ ಬಿಡಿ ಹೋಗ್ಲಿ ಹೆಂಗೋ ಆಟ ಆಡ್ಕೊಂಡು ಗಿಟ್ಟ ಆಡ್ಕೊಂಡು ಸಿಮೆಂಟ್ ಎಲ್ಲ ಕಲ್ಸಿ ಏನೋ ಅಮ್ಮನ್ ಇಡೀ ಬಿಲ್ಡಿಂಗ್ ಅಲ್ಲಿ ಒಂದನೇ ಕೆಲಸ ಮಾಡ್ತಿರೋ ಅನ್ನೋ ತರ ತೋರ್ಸೋದು ಇವ್ರು. ಬಿಡಿ ಹೋಗ್ಲಿ ಹೆಂಗೋ ಒಂದನೇ ಕೆಲಸ ಮಾಡ್ಕೊಂಡು ಸಂಬಳ ಇಸ್ಕೊಳಕ್ ಬರುತ್ತೆ. ಅವ್ರ ಓನರ್ ಎಷ್ಟ್ ಬೇಕು ಅಂದಾಗ ಈ ಮಿಂಟಿನ ನಂಗೆ ಇಷ್ಟು ಬೇಕು ಅಂತ ಕೇಳಿಸ್ಕೊಂಡ್ ಬರುತ್ತೆ. ಅವಾಗ್ಲೂ ನೋಡ್ರಿ ಅವ್ನ ಕೈ ಇಷ್ಟೇ ಇಷ್ಟಿತ್ತು. ಇವಾಗ್ಲೂ ನೋಡ್ರಿ ಇದ್ರ ಬಾಯಲ್ಲಿ ಇಷ್ಟೊಂದೈತೆ. ಏನ್ ಒಂದ್ ವರ್ಷ ಕೆಲಸ ಮಾಡ್ತಾ ಇದ್ದು ಒಂದ್ ವರ್ಷದಲ್ಲಿ ಬೆಕ್ ಮೇಲೆ ಹೋಗ್ಬಿಟ್ಟಿರಲ್ವಾ. ಅದು ಅಲ್ಲದೆ ಅವಾಗ್ಲೇ ಬೇರೆ ಹಾಸ್ಪಿಟಲ್ ಹೋಯ್ತು ಇವಾಗ್ಲೇ ಬೇರೆ ಹಾಸ್ಪಿಟಲ್ ಹೋಯ್ತಾ ಇರೋದು. ಬಿಡಿ ಹೋಗ್ಲಿ ಹೆಂಗೋ ಕಾಸಿಸ್ಕೊಂಡು ಹಾಸ್ಪಿಟ್ಲ್ ಹೋಗಿ ಡಾಕ್ಟರ್ಗೆ ಚಪ್ರಿ ಡಾಕ್ಟರ್ ತಾವ ಎದೆ ಮೇಲೆ ಹಾಕ ಬಸ್ ಹೊಡಿಕೆ ಅಂತ ಅಂದಿ ಇದೇನು ಬೆಕ್ಕನ್ ಫುಲ್ ಬೋಡಿಸ್ಬಿಟ್ಟವ್ರ. ಸಾರಿ ಬೆಡ್ಶೀಟ್ ಹೊಚ್ಚೋರಿ. ಕೊನೆಗೂ ಬೆಕ್ ಸೀರೆ ಆಗ್ಬಿಡುತ್ತೆ. ಇವಾಗ ನಾಯ ಗಾಡಿ ಕೆಲ್ಸಕ್ಕೆ ಬೆಕ್ನು ಕರ್ಕೊಂಡು ಹೋಗುತ್ತೆ. ಕಾಸ್ ಮೇಲೆ ಕಾಸು ಲಾಟ್ರಿ.